ವೆಲ್ಕಮ್ ಟು ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ಸೆಕೆಂಡ್ PUC ಇತಿಹಾಸ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಯಾಗಿರುವಂತಹ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ? ಈ ಪ್ರಶ್ನೆಗೆ ಸಂಪೂರ್ಣ ಉತ್ತರವನ್ನು ನೋಡೋಣ. ಈ ರೀತಿಯಾಗಿ ಬರೆದರೆ ಮಾತ್ರ 10ಕ್ಕೆ 10 ಅಂಕ ಖಚಿತವಾಗೂ ಸಿಗ್ತದೆ ಮತ್ತು ವೆರಿ ಇಂಪಾರ್ಟೆಂಟ್ ಫಾರ್ ಆನ್ಯುವಲ್ ಪರೀಕ್ಷೆ. ಪ್ರತಿ ವರ್ಷ ಪ್ರಿಪ್ರೇಟರಿ ಅಥವಾ ಆನ್ಯುವಲ್ ಪರೀಕ್ಷೆಗೆ ಕೇಳ್ತಾರೆ ಈ ಪ್ರಶ್ನೆನ. ಮೊದಲನೇದಾಗಿ ಪೀಠಿಕೆ. 10 ಅಂಕದ ಯಾವುದೇ ಪ್ರಶ್ನೆ ಆಗಿರಲಿ, ಇತಿಹಾಸ ಆಗಿರಲಿ, ರಾಜ್ಯಶಾಸ್ತ್ರ ಆಗಿರಲಿ, ಪೀಠಿಕೆ ಮತ್ತು ಉಪಸಂಹಾರ ಖಂಡಿತವಾಗ್ಲೂ ಬರಿಬೇಕು. ಯಾಕಂತಂದ್ರೆ ಇದು ನೀವೇನಾದರೂ ನಡುವೆ ಪಾಯಿಂಟ್ನ ಬಿಟ್ಟರೂ ಸಹ ಪೀಠಿಕೆ ಉಪಸಂಹಾರ ಅದನ್ನ ಕವರ್ ಮಾಡುವಂತಹ ಪ್ರಯತ್ನ ಮಾಡುತ್ತೆ. ಆದ್ರಿಂದ ಸಂಪೂರ್ಣವಾಗಿ ಬರಿಬೇಕು. ನೆಕ್ಸ್ಟ್, ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಪೀಠಿಕೆ ಉಪಸಂಹಾರ ಇದೇ ಬರಿಬೇಕಂತೇನಿಲ್ಲ, ಸ್ವಲ್ಪ ಚೇಂಜ್ ಬರೆದರೂ ನಡೆಯುತ್ತೆ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಶಬ್ದಗಳು ಬರೆದರೆ ಸಾಕು. ಈ ಯುಗದ ಸರ್ವಾಂಗೀಣ ಬೆಳವಣಿಗೆಯಿಂದಾಗಿ ಇತಿಹಾಸಕಾರದ ಡಾಕ್ಟರ್ ಸ್ಮಿತ್ ರವರು ಈ ಕಾಲವನ್ನು ಸುವರ್ಣ ಯುಗ ಎಂದು ಕರೆದಿದ್ದಾರೆ. ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅವರ ಸಾಧನೆ ಅಸಾಮಾನ್ಯವಾಗಿದೆ. ಇದೇ ಬರಿಬೇಕಂತ ಏನಿಲ್ಲ, ಬಟ್ ಮೇನ್ ಬರಿಬೇಕು ಅಂತಂದ್ರೆ ಡಾಕ್ಟರ್ ಸ್ಮಿತ್ ರವರ ಅಂತ ಮೆನ್ಷನ್ ಮಾಡಿದ್ರೆ ಸ್ವಲ್ಪ ಅಂಕಗಳು ಸಿಗೋಕ್ಕೆ ಸಹಾಯ ಆಗ್ತದೆ. ನೆಕ್ಸ್ಟ್, ಕೇವಲ ಇರೋದು 5 ಅಂಶಗಳು ಮಾತ್ರ. ಮೊದಲನೇದಾಗಿ ಹಿಂದೂ ಧರ್ಮದ ಪುನರುತ್ಥಾನ, ವೆರಿ ಇಂಪಾರ್ಟೆಂಟ್. ಇಷ್ಟು ಬರೆದ್ರೆ 2 ಅಂಕ ಸಿಗುತ್ತೆ. ಹಿಂದೂ ಧರ್ಮದ ಪುನರುತ್ಥಾನ ಮಾತ್ರ ಬರೆದು ನಿಮಗೆ ಬೇರೇನೂ ಬರಲ್ಲ ಅಂದ್ರೆ 2 ಅಂಕ ಕಟ್ಟಿಟ್ಟ ಬುತ್ತಿ. ನೆಕ್ಸ್ಟ್, ಮೊದಲನೇದಾಗಿ ಯಾವ ತರ ಬರೀಬೇಕು ಅಂದ್ರೆ ಹಿಂದೂ ಧರ್ಮದ ಪುನರುತ್ಥಾನ ಗುಪ್ತರ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಗುಪ್ತ ಸಾಮ್ರಾಟರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು. ಆದಾಗ್ಯೂ ಬೇರೆ ಧರ್ಮಗಳಾದ ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ಸಹ ಅವರು ಸಹಿಷ್ಣುಗಳಾಗಿದ್ದರು. ಅವರು ಹಿಂದೂ ಧರ್ಮವನ್ನು ಎಷ್ಟು ಹಚ್ಕೊಂಡಿದ್ರು ಅಂದ್ರೆ ಹಿಂದೂ ಧರ್ಮದಲ್ಲೇ ಬರುವಂತಹ ಬೇರೆ ಧರ್ಮಗಳಾಗಿರುವ ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ಸಹ ಅವರು ಸಹಿಷ್ಣುಗಳಾಗಿರ್ತಾರೆ. ಅಷ್ಟು ಹಿಂದೂ ಧರ್ಮವನ್ನು ಹಚ್ಕೊಂಡ್ ಬಿಟ್ಟಿರ್ತಾರೆ. ಆದ್ರಿಂದ ಹಿಂದೂ ಧರ್ಮ ಅವ್ರ ಕಾಲದಲ್ಲಿ ಏನಾಗುತ್ತೆ, ರಾಜಧರ್ಮ ಆಗ್ತದೆ. ಹಿಂದೂ ಧರ್ಮದಲ್ಲಿ ಬರುವಂತಹ ಕೆಲವೊಂದು ದೇವರ ಹೆಸರುಗಳನ್ನ ಬರೆದ್ರೆ ಸಾಕು, 2 ಅಂಕ ಸಿಗುತ್ತೆ. ಯಾವ ತರ? ವಿಷ್ಣು ಆಗಿರ್ಬೋದು, ಶಿವ ಆಗಿರ್ಬೋದು, ದುರ್ಗಾ ಆರಾಧನೆ ತುಂಬಾ ಜನಪ್ರಿಯವಾಗಿತ್ತು. ಇವರಲ್ಲದೆ ಇನ್ನೂ ಅನೇಕ ಇದ್ದಾರೆ. ಸೂರ್ಯ ಆಗಿರ್ಬೋದು, ಮಣ್ಣು ಆಗಿರ್ಬೋದು, ಅನೇಕ ದೇವರುಗಳು ಈ ಕಾಲದಲ್ಲಿ ಬರ್ತಾರೆ. ಅವರ ಹೆಸರುಗಳನ್ನ ಬರೆದ್ರೆ 2 ಅಂಕ ಸಿಗುತ್ತೆ. ಖಂಡಿತವಾಗ್ಲೂ ಹೇಳ್ತಿದ್ದೀನಿ. ಮೊದಲನೇದಾಗಿ ಬರಿಬೇಕಾಗಿದ್ದು ಹಿಂದೂ ಧರ್ಮದ ಪುನರುತ್ಥಾನ. ಅಂದ್ರೆ ಹಿಂದೂ ಧರ್ಮ ತುಂಬಾ ಹಚ್ಕೊಂಡಿರ್ತಾರೆ. ಎಷ್ಟು ಹಚ್ಕೊಂಡಿರ್ತಾರೆ ಅಂದ್ರೆ ಅವರು ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ಸಹ ಅವರು ಸಹಿಷ್ಣು ಆಗಿರ್ತಾರೆ. ಅಷ್ಟು ಹಿಂದೂ ಧರ್ಮ ಬೇಕು ಅನ್ನುವ ರೀತಿಯಲ್ಲಿ ಇರ್ತಾರೆ. ಅದಾದ್ಮೇಲೆ ಹಿಂದೂ ಧರ್ಮದ ಕೆಲವೊಂದು ದೇವರ ಹೆಸರುಗಳನ್ನ ಬರೆದ್ರೆ 2 ಅಂಕ ಖಂಡಿತವಾಗ್ಲೂ ಸಿಗ್ತದೆ. ನೆಕ್ಸ್ಟ್ ಬರಿಬೇಕಾಗಿರೋದು ಶಿಕ್ಷಣ. ಶಿಕ್ಷಣದಲ್ಲೂ ಅಷ್ಟೇ ವೆರಿ ಇಂಪಾರ್ಟೆಂಟ್ ಬರಿಬೇಕಾಗಿರೋದು ಕೆಲವೊಂದು ಶಬ್ದ ಏನು ಅಂದ್ರೆ ಗುಪ್ತರ ಅವಧಿಯಲ್ಲಿ ಶಿಕ್ಷಣ ತುಂಬಾ ಪ್ರವರ್ಧಿಸಿತು ಮತ್ತು ರಾಜರೇ ಸ್ವತಃ ವಿದ್ವಾಂಸರು ಮತ್ತು ಶಿಕ್ಷಣ ತಜ್ಞರಾಗಿದ್ದರು. ಅವರು ಎಷ್ಟು ಶಿಕ್ಷಣಕ್ಕೆ ಬೆಂಬಲ ಕೊಡ್ತಿದ್ರು ಅಂದ್ರೆ ಆ ರಾಜ್ಯದ ರಾಜರೇ ಸಹ ವಿದ್ವಾಂಸರು ಮತ್ತು ಶಿಕ್ಷಣ ತಜ್ಞರಾಗಿರುತ್ತಾರೆ. ಅಷ್ಟೊಂದು ಅವರು ಶಿಕ್ಷಣನ ಹಚ್ಕೊಂಡಿರ್ತಾರೆ. ಮೊದಲನೇದಾಗಿ ಬರಿಬೇಕಾಗಿರೋದು ಏನಂದ್ರೆ ಅಲ್ಲಿರುವಂತಹ ದೇವಾಲಯಗಳ ಹೆಸರು. ಯಾವ ತರ ಬರಿಬೇಕು? 4 ದೇವಾಲಯಗಳು. ನಳಂದಾಗಿರ್ಬೋದು, ತಕ್ಷಶಿಲೆ, ಅಜಂತ ಮತ್ತು ಸಾರನಾಥ. ಇವು ಅಲ್ಲಿರುವಂತಹ ಪ್ರಮುಖ ಶಿಕ್ಷಣ ಕೇಂದ್ರಗಳು. ಅದಾದ ಮೇಲೆ ಆ ಶಿಕ್ಷಣ ಕೇಂದ್ರದಲ್ಲಿ ವಿವರಿಸಲ್ಪಡುವಂತಹ ಪ್ರಮುಖ ಬೋಧನೆಗಳ್ಯಾವ್ಯಾವು ಅಂದ್ರೆ ಪುರಾಣಗಳಾಗಿರ್ಬೋದು, ಸಾಹಿತ್ಯ, ತತ್ವಶಾಸ್ತ್ರ, ಅಂಕಗಣಿತ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಿಜ್ಞಾನ. ಇವಿಷ್ಟು ಬರೆದ್ರೆ 2 ಅಂಕ. 2+2 4 ಮಾರ್ಕ್ಸ್ ಆಯ್ತು. ಇಷ್ಟು ಬರೆದ್ರೆ ನಿಮಗೆ 4 ಅಂಕ ಸಿಕ್ಕ ಹಾಗೆ. ಮುಖ್ಯವಾಗಿ ನಳಂದ, ತಕ್ಷಶಿಲಾ, ಅಜಂತ ಮತ್ತು ಸಾರನಾಥ ಬರಿಬೇಕು. ಅದಾದ ನಂತರ ಅಲ್ಲಿ ಬೋಧಿಸಲ್ಪಡುವಂತಹ ವಿಷಯಗಳು ಪುರಾಣಗಳು, ಸಾಹಿತ್ಯ, ತತ್ವಶಾಸ್ತ್ರ, ಅಂಕಗಣಿತ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಿಜ್ಞಾನ. ಇವಿಷ್ಟನ್ನ ಬರೆದ್ರೆ 4 ಅಂಕ. ಒಳಗಡೆ ಏನಾದ್ರೂ ಬರೀಬಹುದು, ಆದ್ರೆ ಮುಖ್ಯವಾಗಿ ಇವುಗಳನ್ನು ಬರೆಯಲೇಬೇಕು. ನೆಕ್ಸ್ಟ್, ಸಾಹಿತ್ಯದಲ್ಲಿ ನೀವು ಏನು ಬರಿಬೇಡಿ, ನಾನು ಹೇಳುವಂತಹ ಕೆಲವು ಅಂಶಗಳನ್ನ ಬರೀರಿ. ಮುಖ್ಯವಾಗಿ ಏನ್ ಬರಿಬೇಕು ಅಂದ್ರೆ ಸಾಹಿತ್ಯವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯುತ್ತಾರೆ. ಮುಖ್ಯವಾಗಿ ಇದನ್ನು ಬರೀಲೇಬೇಕು. ಅದಾದ ನಂತರ ಮೇನ್ ಆಗಿ ಬರಿಬೇಕಾಗಿರೋದು ಕಾಳಿದಾಸ ಅಂತ ಇದೆ. ಈ ಕಾಳಿದಾಸನ ಶ್ರೇಷ್ಠ ಕೃತಿಗಳು ಮೇಘದೂತ ಮತ್ತು ಋತು ಸಂಹಾರ ಆಗಿರ್ಬೋದು, ಶಾಕುಂತಲ, ರಘುವಂಶ, ಕುಮಾರ ಸಂಭವ ಆಗಿರ್ಬೋದು, ಮಾಳವಿ ಕಾವ್ಯಮಿತ್ರ. ಇವೆರಡು
ಇವೆರಡು ಈ 6 ಅಂಶಗಳನ್ನ ಬರೆದ್ರೆ ನಿಮಗೆ +1 ಅಂಕ ಸಿಗುತ್ತೆ. ನಂತರ ಇಲ್ಲಿರುವಂತಹ ನವರತ್ನಗಳು ಇವರಲ್ಲಿ ಯಾವ್ದಾದ್ರು ನಿಮ್ಗೆ 9 ಬರಿಬೇಕಂತ ಏನಿಲ್ಲ, ಎಷ್ಟು ಬರುತ್ತೆ ಅಷ್ಟು ಬರೆದ್ರೆ ಖಂಡಿತವಾಗ್ಲೂ ಅಂಕ 2 ಅಂಕ ಸಿಗುತ್ತೆ. 2 + 2 + 2 6 ಅಂಕ ಆಯ್ತು. ಇಲ್ಲಿಗೆ 6 ಅಂಕಗಳು ಬರ್ತವೆ. ಮುಖ್ಯವಾಗಿ ಏನ್ ಬರಿಬೇಕಂತಂದ್ರೆ ಕಾಳಿದಾಸ, ಶಾಕುಂತಲ, ವರರುಚಿ, ವ್ಯಾಕರಣ, ಶಂಕು, ಶಿಲ್ಪಶಾಸ್ತ್ರ. ಯಾಕಂದ್ರೆ ಇವು ಸಣ್ಣ ಅಕ್ಷರಗಳುಳ್ಳುವಂತಹ ನೆನಪಿಗೆ ಬಾರುವಂತಹ ಶಬ್ದಗಳು. ಇವುಗಳನ್ನ ಬರೆದ್ರೆ ಆರಾಮದಾಯಕವಾಗಿ 6 ಅಂಕ ಸಿಗುತ್ತೆ. 6 ಅಂಕಕ್ಕೆ ಮುಖ್ಯವಾಗಿ ಇತರೆ ಕವಿಗಳಲ್ಲೂ ಸಹ ನೀವು ಸೇರಿಸಬಹುದು, ಬರಿದೇನೂ ಇರಬಹುದು. ಮುಖ್ಯವಾಗಿ ಬರಿಬೇಕಾಗಿರೋದು ಕಾಳಿದಾಸ ಮತ್ತು ಅವನ ಕೃತಿಗಳು, ಅದಾದ ನಂತರ ನವರತ್ನಗಳು. ನೆಕ್ಸ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇಲ್ಲಿ ಮುಖ್ಯವಾಗಿ ಬರಿಬೇಕಾಗಿರೋದು ವೈದ್ಯಶಾಸ್ತ್ರದ ಬಗ್ಗೆ. ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ ಮತ್ತು ಲೋಹಶಾಸ್ತ್ರಗಳಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಲಾಗಿತ್ತು. ಮುಖ್ಯವಾಗಿ ಏನಂತಂದ್ರೆ ವರಹಮೀರನ ಪಂಚಸಿದ್ಧಾಂತಿಕ ಮತ್ತು ಬೃಹತ್ ಜಾತಕ ಹಾಗೂ ಲಘು ಜಾತಕ, ಈ 3 ಜಾತಕಗಳನ್ನ ಬರೆದ್ರೆ ನೀವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮುಖ್ಯ ಅಂಶಗಳನ್ನ ಮುಗಿಸಿದ ಹಾಗಾಗ್ತದೆ. ನೆಕ್ಸ್ಟ್ ಬರಿಬೇಕಾಗಿರೋದು ಏನಂತಂದ್ರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಅಂದ್ರೆ ವೈದ್ಯಕೀಯವಾಗಿ. ಧನ್ವಂತರಿಯನ್ನು ವೈದ್ಯಶಾಸ್ತ್ರದ ಪಿತಾಮಹನೆಂದು ಕರೆಯಲಾಗಿದೆ. ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಮೂಲ ರಚನಾತ್ಮಕ ಲಕ್ಷಣಗಳು ಗುಪ್ತರ ಕಾಲದಲ್ಲಿ ಲಭ್ಯವಿದ್ದವು. ಮುಖ್ಯವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ವರಾಹಮೀರ, ನಂತರ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಧನ್ವಂತರಿ, ಇವರಿಬ್ಬರನ್ನ ಬರೆದ್ರೆ ಇಲ್ಲಿಗೆ 8 ಅಂಕ ಸಿಕ್ಕ ಹಾಗಾಗ್ತದೆ. ನೆಕ್ಸ್ಟ್ ಹೇಳ್ಬೇಕಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ, ಈ 3 ಮುಖ್ಯವಾದ ಅಂಶಗಳು. ದೇವರ್ಗರ್ನ ದಶಾವತಾರ ದೇವಾಲಯ, ಭೂಮಾರದ ಶಿವ ದೇವಾಲಯ, ಬಿಟ್ಟೆರ್ಗಾವ್ನ ಇಟ್ಟಿಗೆ ದೇವಾಲಯ. ಎಷ್ಟು ಇಂಪಾರ್ಟೆಂಟ್ ದೇವಾಲಯಗಳು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಇವಿಷ್ಟನ್ನ ಬರೆದ್ರೆ 10 ಅಂಕ ಸಿಗುತ್ತೆ. ನಂತರ ಉಪಸಂಹಾರ ಅಂತೂ ಬರೀಲೇಬೇಕು, ಏನಂತಾದ್ರೂ ಬರೀಬಹುದು ನೀವು. ಗುಪ್ತರು ತಮ್ಮ ಕಾಲದಲ್ಲಿ ಪ್ರತಿಯೊಂದು ವಿಷಯ ವಸ್ತುಗಳನ್ನು ತೆಗೆದುಕೊಂಡು ಸಾಹಿತ್ಯ, ಶಿಕ್ಷಣ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಎಲ್ಲಾ ಕ್ಷೇತ್ರಗಳನ್ನು ಸಹ ತಮ್ಮದೇ ಆದ ಸಾಧನೆಯಲ್ಲಿ ಮಾಡಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಅವರು ಸಾಧನೆಯನ್ನು ಮಾಡಿರ್ತಾರೆ. ಇಲ್ಲಿರುವಂತಹ ಇಷ್ಟು ಅಂಶಗಳನ್ನ ಬರೆದ್ರೆ ಖಂಡಿತವಾಗ್ಲೂ ನಿಮ್ಗೆ 10ಕ್ಕೆ 10 ಅಂಕ ಸಿಗ್ತದೆ. ಥ್ಯಾಂಕ್ ಯು ಆಲ್.